ಸೊ ಕೆಲವ್ರಿಗೆ ಏನಂತ ಇವಾಗ ಥೈರಾಯ್ಡ್ ಸಮಸ್ಯೆ ಇರುವಂತವ್ರಿಗೂ ಕೂಡ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗಲ್ಲ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂತ ಹೌದು ಹೇಳ್ತಾರೆ. ಹೌದು ಸೊ ಯಾಕೆ ಹಂಗಾಗುತ್ತೆ? ಥೈರಾಯ್ಡ್ ಸಮಸ್ಯೆಗೂ ಹೆವಿ thyroid ಬ್ಲೀಡಿಂಗ್. again thyroid levels has an direct impact on the uterus. ಸೊ ಥೈರಾಯ್ಡ್ ಇರುವ ಪೇಷಂಟ್ ಕಮ್ಮಿ ಆಗಿರ್ಬೋದು, ಹೆಚ್ಚಿಗೆ ಆಗಿರ್ಬೋದು. ವಿ ಸಿ ಇರ್ರೆಗ್ಯುಲಾರಿಟಿ ಆಫ್ ಸೈಕಲ್ಸ್ ಇರಬಹುದು ಅಥವಾ ಹೆಚ್ಚಿಗೆ ಬ್ಲೀಡಿಂಗ್ ಆಗಿರ್ಬೋದು, ಯಾಕಂದ್ರೆ ಅದು ಡೈರೆಕ್ಟ್ ಓವರೀಸ್ ಜೊತೆ ಕನೆಕ್ಟ್ ಆಗಿರ್ತದೆ. ಸೊ ಹಾಗಾಗಿ ಓವರೀಸ್ ಇಂದಾನೆ ಹಾರ್ಮೋನ್ ರಿಲೀಸ್ ಆಗ್ತಿರೋದ್ರಿಂದ ಈ ತರ ಇರ್ರೆಗ್ಯುಲಾರಿಟೀಸ್ ಆಫ್ ಸೈಕಲ್ಸ್ ನಾವು ನೋಡ್ತೀವಿ. ಈಗ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಬಟ್ ಅವರಲ್ಲಿ ಥೈರಾಯ್ಡ್ ಲೋ ಬರಕ್ ಚಾನ್ಸಸ್ ಇರುತ್ತಾ? ಪೀರಿಯಡ್ ರೆಗ್ಯುಲರ್ ಇದ್ರೂ ಹಾರ್ಮೋನ್ ನಮಗೆ ಥೈರಾಯ್ಡ್ ಬರೋ ಚಾನ್ಸಸ್? ಹೌದು. ಈ ತರ ಎಲ್ಲಾ ಸಿಂಪ್ಟಮ್ಸ್ ಒಂದೇ ಪೇಷಂಟ್ ಅಲ್ಲಿ ನೋಡ್ಬೇಕು ಅಂತ ಇಲ್ಲ ನಾವು. ಥೈರಾಯ್ಡ್ ಸಮಸ್ಯೆಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ಬೋದು, ಹೇರ್ ಲಾಸ್ ಇರ್ಬೋದು, ಅಥವಾ ಸ್ಕಿನ್ ಡ್ರೈನೆಸ್ ಇರಬಹುದು, ಸ್ಲೀಪ್ ಸೈಕಲ್ ಡಿಸ್ಟರ್ಬೆನ್ಸ್ ಇರಬಹುದು, ಬಹಳ ಸಿಂಪ್ಟಮ್ಸ್ ನೋಡ್ತೀವಿ. ಎಲ್ಲಾನು ಒಂದೇ ಪೇಷಂಟ್ ಅಲ್ಲಿ ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಅಗೇನ್ ಪೇಷಂಟ್ಗೆ ಮುಟ್ಟಿನ ಸಮಸ್ಯೆ ಇದ್ರೆ ನಾವು ಯೂಶಲಿ ಥೈರಾಯ್ಡ್ ಟೆಸ್ಟ್ ಬರಿತೀವಿ, ಯಾಕಂದ್ರೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಕಾಮನೆಸ್ಟ್ ರೀಸನ್ ಟು ಹ್ಯಾವ್ ಪೀರಿಯಡ್ ಇರ್ರೆಗ್ಯುಲಾರಿಟೀಸ್. ಈಗ ಥೈರಾಯ್ಡ್ ಲೋ ಇದ್ರೆ ಸೊ ಯಾವ ತರ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತೆ? ಅದು ಥೈರಾಯ್ಡ್ ಲೋ ಇದ್ರೆ ಅಂತ ಅಂದ್ರೆ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಅದು ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಈ ಥೈರಾಯ್ಡ್ ಅನ್ನೋದು ಮಗುವಿನ ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ಎಸ್ಪೆಷಲಿ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ. ಯಾಕಂದ್ರೆ ಮಗುವಿನ ಥೈರಾಯ್ಡ್ ಗ್ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅಪ್ ಟು 3 months ತನಕ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಅಲ್ಲಿ ತನಕ ತಾಯಿ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅಂಡ್ ಇದೇ ಟೈಮಲ್ಲಿ ಹಾರ್ಟ್ ಬೀಟು ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಥೈರಾಯ್ಡ್ ಏನಾರ ನಾವು ಕಂಟ್ರೋಲ್ ಅಲ್ಲಿ ಇಟ್ಟಿಲ್ಲ ಅಂತ ಅಂದ್ರೆ ಇದು ಮಿಸ್ಡ್ ಅಬಾರ್ಷನ್ ಅಂದ್ರೆ ಹಾರ್ಟ್ ಬೀಟ್ ಬಂದು ಸ್ಟಾಪ್ ಆಗುವ ಸಾಧ್ಯತೆ, ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಸಬ್ ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಸ್ಮಾಲ್ ಕರೆಕ್ಷನ್ ಆಫ್ ದಿಸ್ ಥೈರಾಯ್ಡ್ ಕ್ಯಾನ್ ಇನ್ಕ್ರೀಸ್ ಅ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಇರಬಹುದು. ಅಥವಾ ಈ ಥೈರಾಯ್ಡ್ ಕರೆಕ್ಷನ್ ಮಾಡಿದಾಗ ನಾವು ಆಕೆಯ BP ಬರುವ ಚಾನ್ಸಸ್, ಪ್ರೆಗ್ನೆನ್ಸಿಯಲ್ಲಿ BP ಬರುವ ಚಾನ್ಸಸ್ ಕೂಡ ಕಮ್ಮಿ ಮಾಡಬಹುದು. ಮಗುವಿನ ಪೇಷಂಟ್ ಥೈರಾಯ್ಡ್ ಇದ್ರೆ ಮಗುವಿನ ತೂಕ ಕೂಡ ಕಮ್ಮಿ ಇರಬಹುದು, ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಈ ತರ ಪ್ರಾಬ್ಲಮ್ಸ್ ಥೈರಾಯ್ಡ್ ಇರೋ ಪೇಷಂಟ್ ಅಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟಿರ್ಬೇಕಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಚೆಕಪ್ ಅಲ್ಲಿ? TSH ಅಂತ ಯೂಶಲಿ ನೋಡ್ತೀವಿ ನಾವು. ಈ TSH ಅನ್ನೋದು ಫಸ್ಟ್ 3 months ಅಲ್ಲಿ 2.5 ಒಳಗಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ ಏನ್ ಹೇಳ್ತೀವಿ ಅದು 3 ಒಳಗಡೆ ಇಟ್ಕೊಳ್ಳೋದು ಇಟ್ಸ್ ಐಡಿಯಲ್. ಓಕೆ. ಈಗ ಪ್ರೆಗ್ನೆನ್ಸಿಗಿಂತ ಮುಂಚೆ ಥೈರಾಯ್ಡ್ ಚೆಕಪ್ ಮಾಡಿಸಿದಾಗ ಎಷ್ಟಿರಬೇಕು? 2.5 ಅಂದ್ರೆ ಅದಕ್ಕಿಂತ ಕಡಿಮೆನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. 2.5 ಒಳಗಿರ್ಬೇಕು. 2.5 ಒಳಗಿರ್ಬೇಕು. ಓಕೆ. ಈಗ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆಯ್ತು ಅಂತಂದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮಗು ಮೇಲೆ? ಸಿಮಿಲರ್ ಆಗೇ ಇರ್ತದೆ. ಥೈರಾಯ್ಡ್ ಜಾಸ್ತಿ ಆದ್ರೆ BP ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಪ್ರೆಗ್ನೆನ್ಸಿಯಲ್ಲಿ. ಮಗು ಗ್ರೋತ್ ಕಮ್ಮಿ ಆಗ್ತದೆ, ಅಥವಾ ಮಗು ಸುತ್ತ ನೀರ್ ಕಮ್ಮಿ ಆಗ್ತದೆ. ಸೊ ಆಲ್ ದಿಸ್ ಫ್ಯಾಕ್ಟರ್ಸ್ ಇರ್ತದೆ. ಬಟ್ ನಾವು ಕಾಮನ್ ಆಗಿ ನೋಡೋದು ಥೈರಾಯ್ಡ್ ಲೆವೆಲ್ಸ್ ಕಮ್ಮಿ ಇರೋದು. ಅಂಡ್ ಪ್ರೆಗ್ನೆನ್ಸಿ ಸೇಫ್ ಥೈರಾಯ್ಡ್ ಮೆಡಿಕೇಶನ್ಸ್ಗೆ ಶಿಫ್ಟ್ ಮಾಡಬೇಕಾಗತ್ತೆ ಜಾಸ್ತಿ ಇದ್ರೆ. ಓಕೆ. ಅಂದ್ರೆ ಈಗ ಕೆಲವರು ಹೇಳ್ತಾರೆ, ಕೆಲವರು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಟ್ರೀಟ್ಮೆಂಟ್ ತಗೊಂಡು ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ ಅಂತ ಹೇಳಿ, ಹೌದಾ? ಟ್ರೀಟ್ಮೆಂಟ್ ಜೊತೆಗೇನೆ ನಾವು ಪ್ಲಾನ್ ಮಾಡ್ಬೋದಾ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಇಟ್ ಇಸ್ ಅ ವೆರಿ ಬ್ರಾಡ್ ಟರ್ಮಿನಾಲಜಿ. ಓಕೆ. ಪ್ರೆಗ್ನೆನ್ಸಿ ಬರ್ಲಿಕ್ಕೆ ಅಥವಾ ಪೀರಿಯಡ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಮೊಟ್ಟೆ ರಿಲೀಸ್ ಆಗ್ಬೇಕು ಅಷ್ಟೇ. ಮೊಟ್ಟೆ ರಿಲೀಸ್ ಆಗ್ತಿದೆ ಅಂದ್ರೆ ಪೀರಿಯಡ್ ಕರೆಕ್ಟ್ ಆಗಿ ಬರುತ್ತೆ. ಮೊಟ್ಟೆ ರಿಲೀಸ್ ಆಗ್ತಿದೆ ಅಂದ್ರೆ ಪ್ರೆಗ್ನೆನ್ಸಿ ಕೂಡ ಬರುವ ಸಾಧ್ಯತೆ ಚೆನ್ನಾಗಿರ್ತದೆ. ಈಗ 28 days ಸೈಕಲ್ ಕೆಲವರಿಗೆ ರೆಗ್ಯುಲರ್ ಇದ್ರೂ ಯಾಕೆ ಕನ್ಸೀವ್ ಆಗಲ್ಲ ಅಂತ? ಬರೀ ಮೊಟ್ಟೆ ಅಷ್ಟೇ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅಲ್ಲಿ ಸ್ಪರ್ಮ್ ನೋಡ್ಬೇಕಾಗತ್ತೆ, ಟ್ಯೂಬ್ಸ್ ನೋಡ್ಬೇಕಾಗತ್ತೆ. ಗರ್ಭಕೋಶದಲ್ಲಿ ಈಗ ನಾವು ಮಾತಾಡ್ದಂಗೆ ಫೈಬ್ರಾಯ್ಡ್ ಇದೆಯಾ, ಅಥವಾ ಅಡಿನೋಮಯೋಸಿಸ್ ಇದೆಯಾ, ಎಂಡೋಮೆಟ್ರಿಯೋಸಿಸ್ ಇದೆಯಾ, ಬಹಳ ರೀಸನ್ಸ್ ಗಳಿದೆಯಲ್ಲ. ಅದೇ ಒಂದು ಹ್ಯೂಜ್ ಟಾಪಿಕ್ ಅದು. ಸೊ ನಾಟ್ ಜಸ್ಟ್ ರೆಗ್ಯುಲಾರಿಟಿ ಆಫ್ ದ ಸೈಕಲ್. ಓಕೆ. ಸೊ ಹಂಗಿದ್ರೆ ಇವಾಗ ಬ್ಲೀಡಿಂಗ್ ವಿಚಾರಕ್ಕೆ ಬರೋದಾದ್ರೆ ಕೆಲವರು ಹೇಳ್ತಾರೆ ತುಂಬಾ ಕಡಿಮೆ ಬ್ಲೀಡಿಂಗ್ ಆದ್ರೆ ಕನ್ಸೀವ್ ಆಗ್ಲಿ ಕಷ್ಟ ಅಂತ, ಹೌದಾ? ಹೌದು. ಅಂದ್ರೆ ಈಗ ಬ್ಲೀಡಿಂಗ್ ಅನ್ನೋದು ಇಂಡೈರೆಕ್ಟ್ ಆಗಿ ನಮ್ಗೆ ಏನು ಸೂಚನೆ ಮಾಡುತ್ತೆ, ಅದು ಗರ್ಭಕೋಶದ ಲೈನಿಂಗ್ ಎಷ್ಟಿದೆ ಅಂತ. ಒಂದು ನಾರ್ಮಲ್ ಆಗಿ ಕನ್ಸೀವ್ ಆಗ್ಬೇಕು ಅಂದ್ರೆ ಒಂದು ಗರ್ಭಕೋಶದ ಲೈನಿಂಗು 7ರಿಂದ 10 mm ಅಥವಾ 11 mm ಅಂತ ಇಟ್ಕೊಳ್ಳಿ, ಅದು ನಾರ್ಮಲ್. ಈ ಲೈನಿಂಗ್ ಏನಾರ ಕಮ್ಮಿ ಇದ್ರೆ, 7 mm ಗಿಂತ ಕಮ್ಮಿ ಇದ್ರೆ, ಅವಾಗ ಬ್ಲೀಡಿಂಗ್ ಕೂಡ ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ
7 ಗಿಂತ ಕಮ್ಮಿ ಇದೆ, ಈ ಭ್ರೂಣ ಒಳಗಡೆ ಹೋಗಿ ಇಂಪ್ಲಾಂಟ್ ಆಗುವ ಚಾನ್ಸಸ್ ಕೂಡ ಕಮ್ಮಿ ಇರ್ತದೆ. ಸೊ ದಟ್ ಈ ತರ ಎಫೆಕ್ಟ್ ಆಗತ್ತೆ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ. ಓಕೆ. ಇವಾಗ ನೀವು ಹೇಳಿದ್ರಿ ಒಳಗಡೆ ಗರ್ಭಕೋಶದ ಲೈನಿಂಗ್ ಅಂತ ಹೇಳಿದ್ರಲ್ಲ, ಸೊ ಕೆಲವರೆಲ್ಲ ಈಗ ವರ್ಕೌಟ್ ಮಾಡ್ತಾ ಇರ್ತಾರೆ, ಹೊಟ್ಟೆಗೆ ಜಾಸ್ತಿ ಪ್ರೆಷರ್ ಕೊಟ್ಟು ಹೊಟ್ಟೆನ ಆದಷ್ಟು ಸಣ್ಣ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಹಿಂಗ್ ಮಾಡೋದ್ರಿಂದ ಗರ್ಭಕೋಶಕ್ಕೆ ಏನು ಎಫೆಕ್ಟ್ ಆಗ್ಲಿಕ್ಕಿಲ್ವಾ, ಅಥವಾ ಲೈನಿಂಗಿಗೆ ಏನು ಎಫೆಕ್ಟ್ ಆಗ್ಲಿಕ್ಕಿಲ್ವಾ? ಹೊಟ್ಟೆ ಅನ್ನೋದು ತುಂಬಾ ದೊಡ್ಡ, ಅದ್ರೊಳಗಡೆ ಲಿವರ್ ಇದೆ, ಕಿಡ್ನಿ ಇದೆ, ಸ್ಪ್ಲೀನ್ ಇದೆ, ಇಂಟೆಸ್ಟೈನ್ ಇದೆ. ಗರ್ಭಕೋಶ ಪೆಲ್ವಿಕ್ ಆರ್ಗನ್, ಇಟ್ಸ್ ನಾಟ್ ಅನ್ ಅಬ್ಡಾಮಿನ್ ಆರ್ಗನ್. ಅಂದ್ರೆ ನಮ್ಮ ಹಿಪ್ ಬೋನ್ ಇದೆಯಲ್ಲ ಅದ್ರ ಒಳಗಡೆ ಇದೆ ಗರ್ಭಕೋಶ. ಸೊ ಅದಕ್ಕೂ ನಿಮ್ ಹೊಟ್ಟೆ ಎಕ್ಸರ್ಸೈಸ್ಗೂ ಏನೂ ಸಂಬಂಧ ಇಲ್ಲ. ಯಾಕೆ ಕೇಳಿದೆ ಅಂತಂದ್ರೆ, ಕೆಲವರು ಹೊಟ್ಟೆ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಂತ ಇರ್ತಾರೆ, ಸೊ ಅಷ್ಟರೊಳಗಡೆ ಹೊಟ್ಟೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದಾಗ ಜಾಸ್ತಿ ಪ್ರೆಷರ್ ಕೊಡಕ್ ಶುರು ಮಾಡ್ತಾರೆ. ಹೊಟ್ಟೆ ಕಡಿಮೆ ಕಂಟಿನ್ಯೂ ಮಾಡ್ಲಿ, ನಾನು ವರ್ಕೌಟ್ ನಾನು ಹೇಳ್ತೀನಿ ಪೇಷಂಟಿಗೆ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೆ ಓವ್ಯುಲೇಷನ್ ಆದ್ಮೇಲೆ ಅಂದ್ರೆ ಮೊಟ್ಟೆ ರಿಲೀಸ್ ಆದ ನಂತರ ದೇ ವಿಲ್ ಸ್ಟಾಪ್ ವರ್ಕಿಂಗ್ ಔಟ್. ಅದನ್ನೆಲ್ಲ ಮಾಡಬಾರ್ದು. ಆತರ ಇದ್ರೆ ಯಾರು ಪ್ರೆಗ್ನೆಂಟೇ ಆಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಎಷ್ಟೊಂದ್ ಜನ ಓಡ್ಕೊಂಡು ಬಸ್ ಹತ್ತಿರ್ತಾರೆ, ನೆಕ್ಸ್ಟ್ ಡೇ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ. ಹಂಗಿರೋ ಅವ್ರ ಪ್ರೆಗ್ನೆನ್ಸಿನೇ ಉದ್ರೋಗ್ಬಿಡ್ಬೇಕಲ್ವಾ ಎಲ್ಲ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಏನಿದೆ, ವರ್ಕೌಟ್ ಏನ್ ಮಾಡ್ತೀರಾ ಅದನ್ನ ಕಂಟಿನ್ಯೂ ಮಾಡಿ until you become pregnant. After pregnancy we will see how things are. Okay.